ಜಾತ್ರೆ 4ನೇ ದಿನಕ್ಕೆ ಕಾಲಿಟ್ಟಿದೆ. 4ನೇ ದಿನ ಆದ್ರೂ ಕೂಡ ಇಲ್ಲಿ ಬಂದಿರುವಂತ ಭಕ್ತ ಸಾಗರ ಜನಸಾಗರದಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಆಗ್ತಾ ಇಲ್ಲ. ಮೊದಲನೇ ದಿನ ಭಕ್ತ ಸಾಗರ ಎಷ್ಟು ಹರಿದು ಬಂದಿತ್ತು, ಈ ದಿನ ಸಹ ಜನರು ಅಷ್ಟೇ ಮಟ್ಟದಲ್ಲಿ ಬಂದಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. 4ನೇ ದಿನದ ಜಾತ್ರೆ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಈ ದಿನ ಕೋಟೆ ಮಾರಿಕಾಂಬ ಜಾತ್ರೆ 4ನೇ ದಿನಕ್ಕೆ ಕಾಲಿಟ್ಟಿದೆ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಈ ಸಲ ಬಹಳ ಚೆನ್ನಾಗಿ ಬಹಳ ಜೋರು ಮಾಡಿದ್ದಾರೆ. ವರ್ಷಕ್ಕಿಂತ ಬಹಳ ಅದ್ದೂರಿ ಜಾತ್ರೆ ಬಹಳ ಚೆನ್ನಾಗಿ ನಡೀತಾ ಇದೆ. ಅಡಿಕೆಗಳು ಎಲ್ಲ ಬಹಳ ಚೆನ್ನಾಗಿ ಹಬ್ಬಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸರ್ ಎಲ್ಲಿಂದ ಬಂದಿದ್ದೀರಾ ನೀವು? ನಾವಿಲ್ಲಿ ಶಿವಮೊಗ್ಗ ಮಲಗೊಪ್ಪದಿಂದ. ಇದು ಎಷ್ಟನೇ ವರ್ಷದ ಜಾತ್ರೆ ಸರ್? ಈ ಮುಂಚೆ ಜಾತ್ರೆಗೆ ಬಂದಿದ್ರ ನೀವು? ಇಲ್ಲ, ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದು ಜಾತ್ರೆ. ಇದು ಇವಾಗಿಂದಲ್ಲ, ಇದು ಹಳೆ ಕಾಲದಿಂದ ತಲಾತಲದಿಂದ ನಡ್ಕೊಂಡು ಬಂದಿರೋಂಥ ಜಾತ್ರೆ. ಇದು ಬಹಳ ಅದ್ದೂರಿಯಾಗಿ ನಡೆಯುತ್ತೆ ಜಾತ್ರೆ. ಶಿವಮೊಗ್ಗದ ಮಾರಿಕಾಂಬ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ, ನಡ್ಕೊಂತಾನೆ ಬಂದಿದೆ. ಕಳೆದ ಬಾರಿ ಜಾತ್ರೆಗೂ ಈ ಬಾರಿ ಜಾತ್ರೆಗೂ ಯಾವ ವ್ಯತ್ಯಾಸವನ್ನ ಕಾಣ್ತಾ ಇದ್ದೀರಾ? ಇಲ್ಲ, ವರ್ಷದಿಂದ ವರ್ಷಕ್ಕೆ ಬಹಳ ಚೆನ್ನಾಗಿ ಆಗ್ತಾ ಇರೋದು. ವರ್ಷದಿಂದ ವರ್ಷಕ್ಕೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಬಹಳ ಜನ ಹೊರಗಡೆಯಿಂದ, ಸುಮಾರು ಜನ ಆ ಕಡೆಯಿಂದ ಈ ಕಡೆಯಿಂದ, ಬೇರೆ ಬೇರೆ ಹಳ್ಳಿ ಕಡೆಯಿಂದ, ಊರ ಕಡೆಯಿಂದ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ಸೊ ಬನ್ನಿ ಮುಂದೆ ಹೋಗ್ತಾ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಹೇಗೆ ಅನಿಸ್ತಾ ಇದೆ ಸರ್? 4ನೇ ದಿನ ಜಾತ್ರೆಗೆ ಬಂದಿದ್ದೀರಾ, ಈ ಮುಂಚೆ ಬಂದಿದ್ರ? ಮೊದಲನೇ ದಿನ, 2ನೇ ದಿನ, 3ನೇ ದಿನ ಬಂದಿದ್ರ? ಕಳೆದ ಬಾರಿ ಅರೇಂಜ್ಮೆಂಟ್ಸಿಗೂ ಈ ವರ್ಷದ ಅರೇಂಜ್ಮೆಂಟ್ಸಿಗೂ ಹೇಗಿದೆ ಸರ್ ವ್ಯತ್ಯಾಸ? ಚೆನ್ನಾಗಿದೆ, ಪ್ರತಿ ವರ್ಷ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಇಂದ್ರಮ್ಮ. ಎಲ್ಲಿಂದ ಬಂದಿದ್ದೀರಾ? ನಮ್ದು ಇಲ್ಲೇ ಪೆನ್ಷನ್ ಮಾರೇಗುಡಿ. ಹೇಗೆ ಅನಿಸ್ತಾ ಇದೆ 4ನೇ ದಿನ ಜಾತ್ರೆ ನಿಮ್ಗೆ? ನಮ್ಮ ಮನೆ ಹತ್ರ ಜಾತ್ರೆ ಆಗೋದು ಒಳ್ಳೆಯದು. ನಾವು ಮತ್ತೆ ಇದು ಮಾರಿಕಾಂಬಕ್ಕೆ ನಮಸ್ಕಾರ. ನಾವು ಈಶ್ವರಪುರ ಸಂಘದಿಂದ ಬಂದದ್ದು. ಇವತ್ತು ಪ್ರೋಗ್ರಾಮ್ ಎಂದು ಮುಗಿಸ್ಕೊಂಡು ನಾವು ಹೊಂಟಿವಿ. ನೀವೆಲ್ಲ ಒಂದೇ ಸಂಘದವರ ಹಾಗಿದ್ರೆ? ಎಲ್ಲ ಒಂದೇ ಸಂಘ ನಮ್ದು. ನೀವೆಲ್ಲ ಎಷ್ಟು ವರ್ಷಗಳಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಾ? ನಾವು ತುಂಬಾ ವರ್ಷದಿಂದ, 30 ವರ್ಷದಿಂದಲೂ ನಾವು ಮದುವೆದಿಂದಲೂ ಬರ್ತಾ ಇದ್ದೀವಿ. ಅಮ್ಮನ ಪವಾಡದ ಬಗ್ಗೆ ಹೇಗೆ ಅನ್ಸುತ್ತೆ ಅಮ್ಮ? ಚೆನ್ನಾಗಿ ಅಷ್ಟೇ. ಎಲ್ಲ ಒಳ್ಳೇದಾಗಿದೆ, ನಮ್ಗೆ ಏನಿಲ್ಲ, ತುಂಬಾ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಒಳ್ಳೇದಾಗಿದೆ. ನಾವು ಬರ್ತಾ ಇದೀವಿ. ಕಳೆದ ವರ್ಷದ ವ್ಯವಸ್ಥೆಗೂ ಈ ವರ್ಷದ ವ್ಯವಸ್ಥೆಗೂ ಏನ್ ಅನಿಸ್ತಾ ಇದೆ? ನಮಗೆ ಈ ಸಂಘ ಮಾರಿಕಮ್ಮ ಸಂಘಕ್ಕೆ ಸೇರಿದ್ರೆ ನಮ್ಗೆ ಒಳ್ಳೇದಾಗೋದು. ಸ್ವಲ್ಪ ಸಾಲ ತೀರ್ಸ್ಕೋಬಹುದು, ಮುಂದೆ ನಾವು ಒಳ್ಳೇದಾಗೋದು. ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೇದಾಗ್ಲಿ, ಆ ಅಮ್ಮ ಆಶೀರ್ವಾದ ಮಾಡ್ಬೇಕು ಅಂತ ನಾವು ಸಂಘಕ್ಕೆ ಸೇರಿದ್ದೀವಿ. ನಾಳೆನು ಕೂಡ ಜಾತ್ರೆಗೆ, ಅಂದ್ರೆ ನಾಳೆ ಕೊನೆ ದಿನ, ಇವತ್ತು 4ನೇ ದಿನ. ನಾಳೆನು ಕೂಡ ಬರೋ ಐಡಿಯಾ ಇದೆಯಾ? ಆ ಪ್ಲಾನ್ ಏನಾದ್ರು ಇದೆಯಾ? ಬರ್ತಾ ಇದೀವಿ. ದೇವಸ್ಥಾನ ಅಂದ್ರೆ ನಮ್ಮ ಮನೆ ತಕ್ಲ, ಅಲ್ಲೇ ಮಾರಿಕಂಬ ದೇವಸ್ಥಾನ ಅಂದ್ರೆ ಎಲ್ಲರಿಗೂ ಖುಷಿ ಬರ್ತಾ ಇದೀವಿ. ಎಲ್ಲರೂ ಹೋಗೋಣ ಖುಷಿಯಿಂದಲೇ ಅಮ್ಮನ್ ಕಳ್ಸೋದು. ಎಲ್ಲರಿಗೂ ಒಂದು ಖುಷಿ. ಮಾರಿಕಂಬ ಸಂಘದ್ದು ಒಂದು ಖುಷಿ, ಎಲ್ಲರಿಗೂ ಖುಷಿ ಇದು. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಈಶ್ವರಪ್ಪ ಮಾತಾಡಿದ್ರು, ಅವ್ರ ಮಗ ಮಾತಾಡಿದ್ರು, ನಮ್ಗೆಲ್ಲ ಆಶೀರ್ವಾದ ಮಾಡಿದ್ರು. ಈಶ್ವರಪ್ಪ ಕಾಂತೇಶಣ್ಣರದು ಬಹಳ ಪ್ರಮುಖವಾದ ಕೆಲಸ. ಅವರಿಗೆ ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ವನಜಾಕ್ಷಿ ಅಂತೇಳಿ, ಮಾರಿಕಾಂಬ ಕೋಆರ್ಡಿನೇಟರ್ ನಾನು. ನಮ್ಮ ಕೆ ಈಶ್ವರಪ್ಪಾಜಿ ಅವರು ಒಂದು ಮಾರಿಕಾಂಬ ಸಂಸ್ಥೆ ಅಂತ ಒಂದು ಫೈನಾನ್ಸ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು 18,000 ಜನ ಹೆಣ್ಮಕ್ಳಿಗೆ ಲೋನ್ ಕೊಟ್ಟಿದ್ದೀವಿ. ಆ ಸಂಸ್ಥೆಯಿಂದ ಹಿರಿಯ 8,000 ಜನ ಹೆಣ್ಮಕ್ಳನ್ನು ನಾವು ಇವತ್ತಿಲ್ಲೊಂದು ಕುಂಕುಮಾರ್ಚನೆ ಇಟ್ಕೊಂಡಿದ್ವಿ. ಅದು ಕರ್ಕೊಂಡ್ಬಂದು ಸ್ವಾಮೀಜಿಗಳ ಕರೆಸಿ ಅವ್ರ ಹತ್ರ ಕುಂಕುಮಾರ್ಚನೆ ಮಾಡಿಸಿ ಎಲ್ಲರಿಗೂ ದೇವ್ರ ದರ್ಶನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದೀವಿ. ಇವಾಗ ಈಗ 8,000 ಜನ ಹೆಣ್ಮಕ್ಳು ಕೂಡ ಬಂದಿದ್ದೀರಾ? 6,000 ಜನ ಹೆಣ್ಮಕ್ಳು ಬಂದಿದ್ರು. ಕೆಲವರೆಲ್ಲ ಬೆಳಗ್ಗೆನೆ ದರ್ಶನ ಮಾಡಿದಾರಂತೆ, ಕೆಲವ್ರು ಈಗ ಮಾಡ್ತಾ ಇದ್ದಾರೆ. ನಾವು ಮಾಡ್ಕೊಂಡು ಬಂದ್ವಿ. ಹೇಗೆ ಅನಿಸ್ತಾ ಇದೆ ಅಮ್ಮ 4ನೇ ದಿನ? ತುಂಬಾ ಚೆನ್ನಾಗಿದೆ. ನಾವು ಇಲ್ಲೇ ಗಾಂಧಿನಗರದಲ್ಲಿ ಇರೋದು. ಬಂದಿದ್ದು ದಿನ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಮೊದಲನೇ ದಿನದಿಂದನೂ ಪ್ರತಿದಿನ ಬರ್ತಾ ಇದ್ದೀರಾ? ಕೊನೆ ದಿನ ಕೂಡ ಬರೋ ಐಡಿಯಾ ಇದೆಯಾ? ನಾಳೆಗೆ ಬರ್ತೀವಿ. ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ಸರ್ 4ನೇ ದಿನ ಜಾತ್ರೆಗೆ ಬಂದಿದ್ದೀರಾ? ತುಂಬಾ ಚೆನ್ನಾಗಿದೆ. ಬಹಳಷ್ಟು ಜನ ಬರ್ತಾ ಇದ್ದಾರೆ. ಈ ಸನ್ನಿಧಿಯಲ್ಲಿ ಸತ್ಯ ಇದೆ. ಅಮ್ಮ ಇಲ್ಲಿ ನೆಲೆಸಿದ್ದಾಳೆ. ಬಂದು ಶರಣಾದ್ರೆ ಒಳ್ಳೇದೇ ಮಾಡ್ತಾಳೆ. ಆ ಸತ್ಯ ನಮಗೆ ಗೊತ್ತಿದೆ, ನಾವು ಅದು ಅನುಭವ ಪಟ್ಟಿದ್ದೀವಿ. ಅಲ್ಲಿ ದೇವಿ ನೆಲೆಸಿದ್ದಾಳೆ. ಗ್ರಾಮ ದೇವತೆ, ಶಿವಮೊಗ್ಗದ ಗ್ರಾಮ ದೇವತೆ ನಮ್ಮ ಮಾರಿಕಾಂಬಾ ದೇವಿ. ಸತ್ಯ ಇದೆ ಅಮ್ಮ. ಬಹಳ ಖುಷಿ ಆಗ್ತೈತೆ ನಮಗೆ. ನಾವು ಸಣ್ಣವರಿಂದನೂ ಈ ಜಾತ್ರೆ ನಡೆಸ್ಕೊಂಡು ಬರ್ತಾನೇ ಇದ್ದೀವಿ. ತುಂಬ ಒಳ್ಳೇದಾಗಿದೆ. ಒಳ್ಳೆ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾಳೆ ಅವಳು ತಾಯಿ. ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಮಾಡಿ ಒಳ್ಳೆ ನಾವು ಬೇಡಿದ ವರಗಳೆಲ್ಲ ಕೊಡ್ತಾಳೆ. ತುಂಬ ಸಂತೋಷ ಆಗುತ್ತೆ. ನಮ್ಮ ಶಿವಮೊಗ್ಗದ ಜನರು ತುಂಬ ಸಂತೋಷದಿಂದ ಇದ್ದಾರೆ. ನಮ್ಮ ಶಿವಮೊಗ್ಗ ಕಾಪಾಡ್ತಾ ಇದ್ದಾಳೆ ನಮ್ಮ ಮಾರಿಕಾಂಬಾ ದೇವಿ. ಎಂತ ಕಷ್ಟ ಬಂದ್ರೂ ನಿವಾರಣೆ ಮಾಡ್ತಾಳೆ ತಾಯಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗನ್ನಿಸ್ತಾ ಇದೆ ಜಾತ್ರೆಗೆ ಬಂದಿರೋದು?
ತುಂಬಾ ಅನಿಸ್ತದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಏನ್ ನಿನ್ನ ಹೆಸರು? ತನುಶ್ರೀ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಸ್ಕೂಲ್ ರಜೆ ಕೊಟ್ಟಿದ್ದಾರಾ? ಹಾ, ರಜೆ ಕೊಟ್ಟಿದ್ದಾರೆ. ಯಾವ ಸ್ಕೂಲು? ಭಗವತಿ ಸ್ಕೂಲ್. 4ನೇ ದಿನ ಜಾತ್ರೆಗೆ ಬಂದಿದ್ಯಾ? ಜಾತ್ರೆಯಲ್ಲಿ ಏನೇನ್ ತಗಸ್ಕೊಂಡೆ? ಬಳೆ, ಸರ, ಆಟ ಸಾಮಾನೆಲ್ಲ ತಗ್ಸ್ಕೊಂಡೆ. ಆ ದೇವ್ರನ್ನ ನೋಡ್ದಾ? ಅಮ್ಮನ್ ನೋಡ್ದಾ? ಹಾ, ಹೇಗನ್ನಿಸ್ತು? ಚೆನ್ನಾಗ್ ಅನಿಸ್ತು. ಹೇಗ್ ಅಲಂಕಾರ ಮಾಡಿದ್ದಾರೆ? ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಖುಷಿ ಆಯ್ತಾ ಜಾತ್ರೆಗೆ ಬಂದಿದ್ದು? ಚೆನ್ನಾಗ್ ಬಂದಿದೆ. ಇದು ಎಷ್ಟನೇ ಸಲ ನೀನ್ ಜಾತ್ರೆಗೆ ಬಂದಿರೋದು? 3ನೇ ಸಲ. ಹೌದಾ? ಓಕೆಪಾ, ಥ್ಯಾಂಕ್ ಯು. ನಮಸ್ತೆ ಅಮ್ಮ, ನಿಮ್ ಹೆಸರು? ನನ್ನ ಹೆಸರು ಅಶ್ವಿನಿ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಬಂದಿದ್ದೀರಾ? ನಾವಿಲ್ಲಿ ಶಿವಮೊಗ್ಗ ವಿನೋಬ ನಗರದಿಂದ ಬಂದಿರೋದು. ನಮಸ್ತೆ ಅಮ್ಮ, ನಿಮ್ ಹೆಸರು? ವೀಣಾ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಚಿತ್ರದುರ್ಗದಿಂದ ಬಂದ್ವಿ. ಚಿತ್ರದುರ್ಗದಿಂದ ಶಿವಮೊಗ್ಗ ಜಾತ್ರೆಗೆ. ಶಿವಮೊಗ್ಗ ಜಾತ್ರೆ ಇದು ಎಷ್ಟನೇ ಸಲ ಬಂದಿರೋದು? ಇದು ಒಂದು 5 ಸಲ ಬಂದಿದ್ದೀವಿ ನಾವು. ನಾವಿಲ್ಲಿ 16 ವರ್ಷದಿಂದ ಜಾತ್ರೆ ಮಾಡ್ತಾ ಇದೀವಿ. 16 ವರ್ಷದಿಂದ. ಹೇಗ್ ಅನಿಸ್ತಾ ಇದೆ? 4ನೇ ದಿನಕ್ಕೆ ಜಾತ್ರೆಗೆ ಬಂದಿದ್ದೀರಾ, ಜಾತ್ರೆ ಹೇಗ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. 4ನೇ ದಿನ ಜಾತ್ರೆ ತುಂಬಾ ಕ್ರೌಡ್ ಆಗಿದೆ. ತುಂಬಾ ಚೆನ್ನಾಗಿ ಪೊಲೀಸ್ನವರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಇಲ್ಲಿ ಎಲ್ಲರಿಗೂ ಜನಕ್ಕೆಲ್ಲ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಕಳೆದ ಬಾರಿ ವ್ಯವಸ್ಥೆಗೂ ಈ ಬಾರಿ ವ್ಯವಸ್ಥೆಗೂ ಹೇಗ್ ಅನಿಸ್ತಾ ಇದೆ? ಇಲ್ಲ, ತುಂಬಾ ಅನುಕೂಲ ಇದೆ. ಎಲ್ಲರಿಗೂ ತುಂಬಾ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ನಿಧಾನಕ್ಕೂ ಸಹಿತ ಎಲ್ಲರಿಗೂ ದರ್ಶನ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಪ್ರಸಾದ ಎಲ್ಲ ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ. ನೀವ್ ಎಷ್ಟನೇ ಬಾರಿ ಜಾತ್ರೆಗೆ ಬಂದಿರೋದು? ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ನಾವು ಅಲ್ಲಿ ಚಿತ್ರದಲ್ಲಿ ವಾಸವಾಗಿರೋದು. ಇಲ್ಲಿ ತುಂಬಾ ವರ್ಷದಿಂದ ಬಂದು ಹೋಗ್ತಾ ಇದ್ದೀವಿ. ಅಮ್ಮನ್ ದರ್ಶನ ಆಯ್ತಾ? ಹಾ, ಅಮ್ಮನ ದರ್ಶನ ಅಲಂಕಾರ ಎಲ್ಲ? ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸರ್, ನೀವು ಕೋಟಿ ಯುವಕರ ಸಂಘ ಅಂತ ಮಾಡಿಕೊಂಡು ಇಲ್ಲಿ ಬಂದಿರುವಂತ ಭಕ್ತಾದಿಗಳಿಗೆ ಆಹಾರದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀರಾ. ಉದ್ದೇಶ ಏನ್ ಸರ್? ಕಳೆದ 24 ಮಾರಿ ಜಾತ್ರೆಯಿಂದ ಆಯ್ತು. 54 ವರ್ಷ ಆಯಿತು ನಮ್ಮದು ಕೋಟೆ ಯೋಗ ಸಂಘ ಸ್ಥಾಪನೆ ಆಗಿ. ಹಲವಾರು ವರ್ಷಗಳಿಂದ ಇಲ್ಲಿ ಆಹಾರ ವ್ಯವಸ್ಥೆ ಇರಲಿಲ್ಲ. ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಸ್ಟಾಲ್ನವರಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ನಾವು ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಒಂದು ಉತ್ಕೃಷ್ಟವಾದ ಆಹಾರ ಒದಗಿಸ್ಬೇಕು ಅಂತ ಸಂಘದ ಹಿರಿಯರೆಲ್ಲ ತೀರ್ಮಾನ ಮಾಡಿದರು. ಆ ತೀರ್ಮಾನಂತೆ ಅವ್ರು ನಡೆಸ್ಕೊಂಬಂದ್ರು. ಹಿಂದೆ ನಾವು ಅದನ್ನು ನಮ್ಮ ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿಬಿಟ್ಟು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಅದನ್ನು. ಸರ್, ಈಗ ಬರೋ ಭಕ್ತಾದಿಗಳಿಗೆ ಆಹಾರದ ವ್ಯವಸ್ಥೆನ ಮಾಡಿದ್ದೀರಾ, ಅವ್ರು ಅದನ್ನ ಹೇಗ್ ಪಡ್ಕೊಳ್ಳೋದು? ಮೇಡಮ್, ಇಲ್ಲಿ ಅತಿ ಕಮ್ಮಿ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಮೆಟೀರಿಯಲ್ಗಳನ್ನು ಕೊಡ್ತಾ ಇದ್ದೀವಿ. ತಿಂಡಿ ತಿನಿಸುಗಳನ್ನು ಇದು ಸೇವಾ ಮನೋಭಾವದಿಂದ ಕೂಡಿರ್ತದೆ. ಭಕ್ತಾದಿಗಳು ಇಲ್ಲಿ ಎಲ್ಲ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಭಾರಿ ಕಾಸ್ಟ್ಲಿ ಇರ್ತದೆ ಮತ್ತು ಎಲ್ಲ ಐಟಮ್ಗಳಿರಲ್ಲ. ಇಲ್ಲಿ ಗೋಲಿ ಬಜ್ಜೆ, ಬೋಂಡ, ದೋಸೆ, ಸೆಟ್ ದೋಸೆ ಮತ್ತು ಜಿಲೇಬಿ, ಜಹಾಂಗೀರಿಂದ ಪ್ರತಿಯೊಂದು ಐಟಮ್ಗಳು ಅತಿ ಕಡಿಮೆ ದರದಲ್ಲಿ ಇರ್ತದೆ. ನುರಿತ ಪಾಕತಜ್ಞರಿಂದ ಮಾಡಿರ್ತದೆ. ಮತ್ತು ನೀರೇ ಆಗಲಿ ಎಲ್ಲ ಬಿಸ್ಲರಿ ವಾಟರ್ನೇ ಉಪಯೋಗಿಸ್ತದೆ. ಒಳ್ಳೆ ಎಣ್ಣೆಗಳನ್ನೇ ಉಪಯೋಗಿಸ್ತದೆ. ಅವತ್ತಿನ ಬೆಳಗ್ಗೆ ಮಾಡಿದ ಮಧ್ಯಾಹ್ನ ಉಪಯೋಗಿಸ ಅಂತ ಹಾಗೆ ಪ್ರತಿಯೊಂದು ಕೂಡ 6 ತಿಂಗಳಿಂದಲೂ ಕೂಡ ಜನ ಕಾಯ್ತಾ ಇರ್ತಾರೆ. ಕೋಟೆ ಕ್ಯಾಂಟೀನ್ ಯಾವಾಗ ಓಪನ್ ಆಗುತ್ತೆ? ಜನಗಳಿಗೆ ಅದೇ ಒಂದು ಪ್ರಶ್ನೆ, ಕೋಟೆ ಕ್ಯಾಂಟೀನ್ ಯಾವಾಗ ಓಪನ್ ಆಗುತ್ತೆ? ಕೋಟೆ ಕ್ಯಾಂಟೀನ್ ಯಾಕಂದರೆ ರೇಟು ಅತಿ ಕಡಿಮೆ ದರದಲ್ಲಿ ಇರ್ತದೆ. ಸುತ್ತಮುತ್ತಲಿನ ಜನಗಳು 5 ದಿನ ಇಲ್ಲಿ ಅಡುಗೆ ಮಾಡೋದೇ ಬಿಟ್ಬಿಡ್ತಾರೆ ಮನೇಲಿ. ಯಾಕಂದರೆ ಕೋಟೆ ಕ್ಯಾಂಟೀನ್ ಓಪನ್ ಆಗಿರುತ್ತೆ. ಯಾಕಂದರೆ ಅತಿ ಕಡಿಮೆ ದರದಲ್ಲಿ ಯಾವುದೇ ಥರದ ಟೇಸ್ಟಿಂಗ್ ಪೌಡರ್ ಆಗಲಿ, ವೆನಿಗರ್ ಆಗಲಿ ಯಾವುದೇ ಥರದ ಹಾಕದೆ ಇಲ್ಲಿ ಮಾಡ್ತಕ್ಕಂಥ ಏಕೈಕ ಕ್ಯಾಂಟೀನ್ ಶಿವಮೊಗ್ಗದ್ದು ಕೋಟೆ ಕ್ಯಾಂಟೀನ್. ಆಮೇಲೆ ಇಲ್ಲಿ ನಾವು ಚುಂಗು ಮುಂಗು ಬಾತ್ ಅಂತೇಳಿ ಮಾಡ್ತದೆ. ಹೆಚ್ಚು ಕಮ್ಮಿ 24 ವರ್ಷದಿಂದ ಮಾಡ್ತದೆ. ಶಿವಮೊಗ್ಗದ ಯಾವುದೇ ಹೋಟೆಲ್ಗಳಲ್ಲೂ ಸಿಗಲ್ಲ ಚುಂಗು ಮುಂಗು ಬಾತು. ಬರೀ ಅತಿ ಕಡಿಮೆ ದರದಲ್ಲಿ ತಟ್ಟೆ ತುಂಬ ಹೊಟ್ಟೆ ತುಂಬ. ಈ ಗೋಲಿ ಬಜ್ಜೆ ಇರ್ಬೋದು. ಗೋಲಿ ಬಜ್ಜೆ ಏನಪ್ಪ ಅಂದರೆ ಇಟ್ಟು ಮಧ್ಯಾಹ್ನ ತನಕ ಮಾಡ್ತಾರೆ. ನಮ್ದ್ರಲ್ಲಿ ಹಂಗಲ್ಲ. ಬಾಂಡ್ಲೆಯಿಂದ ತಟ್ಟೆಗೆ, ತಟ್ಟೆಯಿಂದ ಹೊಟ್ಟೆಗೆ ಬರೀ 20 ರೂಪಾಯಿ ನೋಡಿ. ಒಳ್ಳೆ ಟೆನ್ನಿಸ್ ಬಾಲ್ ಸೈಜ್ ಇರುತ್ತೆ ಎಲ್ಲ ಐಟಮ್ಗಳು. ಸರ್, 4ನೇ ದಿನದ ಜಾತ್ರೆ ಹೇಗ್ ಅನಿಸ್ತಾ ಇದೆ ಸರ್? ನೋಡ್ರಿ, ಫಸ್ಟ್ ದಿವಸದಿಂದ ಮಂಗಳವಾರ ಗಾಂಧಿ ಬಜಾರ್ಗೆ ಬರುತ್ತೆ, ಅಲ್ಲಿ ತಾಯಿ ಮನೆಗೆ ಬರುತ್ತೆ. ಆಮೇಲೆ ಅವತ್ತು ರಾತ್ರಿ 4 ಗಂಟೆಗೆ ಅಮ್ಮ ಇಲ್ಲಿ ಬರ್ತಾಳೆ. ಇಲ್ಲಿ ಬಂದಮೇಲೆ ಇಡೀ 2 ದಿವಸ ಮುಂಚೆಂದನ ಒಂದು ವಾರದಿಂದ ಕಾರ್ಯಕ್ರಮಗಳು ಇಲ್ಲಿಗೆ ನಡೀತಾ ಇರುತ್ತೆ. ಕೋಟೆ ಕ್ಯಾಂಟೀನ್ ಎಲ್ಲಿದೆ ಅಂತ ಹುಡ್ಕೊಂಬಂದು ತಿಂಡಿನ ಅಷ್ಟು ರುಚಿಯಾಗಿರುತ್ತೆ ಅಂತೇಳಿ, ಕಡಿಮೆ ಥರದಲ್ಲಿ ಸಿಕ್ಕತ್ತೆ ಅಂತೇಳಿ ಮನೇಲಿ ಇವ್ರು ಹೇಳಿದಂಗೆ, ನಮ್ಮ ಕಾರ್ಯದರ್ಶಿ ಹೇಳಿದಂಗೆ, ಅವರು ಹೇಳಿದ ಏನಂದರೆ 5 ದಿವಸ ಮನೆಯಲ್ಲಿ ಅಡುಗೆನೇ ಮಾಡಲ್ಲ. ಯಾಕೆಂದ್ರೆ ಇಲ್ಲಿ ಚೀಪಾಗಿ ಸಿಗತ್ತೆ, ರುಚಿಯಾಗಿ ಸಿಗತ್ತೆ. ಹಾಗಾಗಿ ಎಲ್ಲರೂ ಇಲ್ಲಿ ಹುಡ್ಕೊಂಬಂದು ಮಾಡ್ತಾರೆ. ಮೊದಲಿಯಾರ್ ಅಂತೇಳಿ ಗಣೇಶ್ ಚೆಟ್ಟಿಯಾರ್ ಅಂತೇಳಿ ತಮಿಳು ತಾಯಿ ಸಂಘದ ಶಿವಮೊಗ್ಗ ನಗರಾಧ್ಯಕ್ಷರು. ಇವರು ನೆಂಟರುಗಳು ಸುಮಾರು ಒಂದು 15 ಜನ ಬರೀ ಕೋಟೆ ಕ್ಯಾಂಟೀನಲ್ಲಿ ತಿನ್ನಬೇಕು, ಅಮ್ಮನವ್ರ ದರ್ಶನ ಮಾಡ್ಕೊಬೇಕು ಅಂತೇಳಿ ತಮಿಳ್ನಾಡಿಂದ ಬಂದಿದ್ದಾರೆ ಮೇಡಮ್. ಬೇರೆ ಹೊರಗಡೆ ದೇಶದಿಂದ ಅಲ್ಲ, ಇಲ್ಲಿ ಇರೋ ಎಲ್ಲ ಕಡೆಯಿಂದ ಬೆಳ್ಳಾರಿಯಿಂದ ಬರ್ತಾರೆ. ಯಾಕೆಂದರೆ ಇದು ಊರ ಹಬ್ಬ, 2 ವರ್ಷಕ್ಕೊಂದ್ಸರಿ ಆಗ್ತಾ ಇರೋವಂಥದ್ದು. ಹಾಗಾಗಿ ಅಮ್ಮನ ಶಕ್ತಿ ಇದೆ.
ಸಂಕಲ್ಪನೆ ಮಾಡ್ಕೊಂಡಿದ್ರೆ ಅವ್ರಿಗೆ ಏನು ನೆರವೇರಿಸುತ್ತೋ ಅವ್ರು ಮಾಡಿಕೊಡ್ತಾ ಇದ್ದಾಳೆ. ನಮ್ಮ ಕ್ಯಾಂಟೀನ್ ಇಷ್ಟು ಒಂದು ಅಭಿವೃದ್ಧಿಯಿಂದ ನಡೀತಾ ಇದೆ ಅಂದರೆ ಅವಳದು ಒಂದು ಸಹಕಾರ ಇದೆ. ಹಾಗಾಗಿ ಅವಳು ನಮ್ಗೆ ನಡೆಸೋಂಥ ಒಂದು ಶಕ್ತಿ ಕೊಡ್ತಿದ್ದಾಳೆ. ಹಾಗಾಗಿ ನಾವು ಇದು ಇನ್ನೂ ಮಾಡ್ತಾ ಇರ್ತೀವಿ. ಇನ್ನೂ ಕಡಿಮೆ ದರದಲ್ಲಿ ಮಕ್ಕಳಿಗೆ ಬೇಕಾಗಿರೋಂಥ ತಿಂಡಿ ವ್ಯವಸ್ಥೆಗಳನ್ನು ಕೊಡ್ತಾ ಇರ್ತೀವಿ ಅಂತೇಳಿ ನಮ್ಮ ಈ 2 ಸಂದರ್ಭ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಶಿವಮೊಗ್ಗದ ಜನಪ್ರಿಯ ಶಾಸಕರಾದ ಚೆನ್ನಿಯವರು ಇರ್ಬೋದು, ಸತ್ಯಣ್ಣ ಇರ್ಬೋದು, ಅವರೆಲ್ಲ ನಮ್ಮ ಫೌಂಡರ್ ಮೆಂಬರ್ಗಳು. ಅವರೆಲ್ಲ ಸಾಯಂಕಾಲದಿಂದ ಪೂರ್ತಿ ಇಲ್ಲೇ ಇರ್ತಾರೆ. ಚೆನ್ನಿಯವರಂತೂ ಅವರು ಆತ್ಮನೇ ಕೋಟೆ ಯುವಕರ ಸಂಘನೇ. ಇವರು ಕಾರ್ಯಕ್ರಮ ಮುಗಿದ ಮೇಲೆ ಇದು ಬಸ್ ಸ್ಟಾಪ್ ಆಗಿರುತ್ತೆ. ಇದು ಬಸ್ ಸ್ಟಾಪಲ್ಲೇ ಚೆನ್ನಿಯವರು ಇಲ್ಲೇ ಇರ್ತಾರೆ ಎನಿ ಟೈಮು. ನಮ್ಮ ಶಿವಮೊಗ್ಗದ ನಗರ ಶಾಸಕರು ಅವ್ರಿಗೆ ಹೆಚ್ಚು ಖುಷಿ ಕೊಡೋದೇ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋದು, ಕೋಟೆ ಬಸ್ ಸ್ಟಾಪಲ್ಲಿ ಕೂತ್ಕೊಳ್ಳೋದು. ಇದು 2 ವರ್ಷ ಇದು ಬಸ್ ಸ್ಟಾಪ್ ಆಗಿರುತ್ತೆ. 2 ವರ್ಷಕ್ಕೊಮ್ಮೆ 5 ದಿನ ಮಾತ್ರ ಇದು ಮಾರಿಯಮ್ಮನ ಜಾತ್ರೆ ಪ್ರಯುಕ್ತ ಮಾತ್ರ ಇದು ಕೋಟೆ ಕ್ಯಾಂಟೀನ್ ಆಗಿರುತ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜಪ್ಪ ಸ್ವಾಮಿ ಅಂತ, ಬೀದಿ ಬದಿ ವ್ಯಾಪಾರ ಒಕ್ಕೂಟ ಅಧ್ಯಕ್ಷ, ಗ್ರಾಮಾಂತರ ಮತ್ತೆ ಶಿವಮೊಗ್ಗ ನಗರ ಅಧ್ಯಕ್ಷ. ಹೇಗೆ ಅನಿಸ್ತಾ ಇದೆ ಸರ್ ಜಾತ್ರೆ? ಜಾತ್ರೆ ಭಾರಿ ಜೋರಾಗಿದೆ, ನಮ್ಮ ಶಿವಮೊಗ್ಗ ನಗರದ ಭಾರಿ ಜೋರಾಗಿದೆ. ಮತ್ತೆ ಭಾರಿ ಜನ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಜಾತ್ರೆ. 4ನೇ ದಿನದ ಜಾತ್ರೆ ವ್ಯಾಪಾರ ಎಲ್ಲ ಹೇಗಿದೆ? ವ್ಯಾಪಾರದ್ದು ಏನು ವಹಿವಾಟ ಅಷ್ಟೇ ಕಡಿಮೆ ಇದೆ. ಅಂದರೆ ಜಾಗಕ್ಕೆ ಸುಂಕ ಹೊತ್ತು ಜಾಸ್ತಿ ಆಗಿದೆ. 10,000, 15,000, 5,000 ಹಿಂಗೆ ಜಾಗಕ್ಕೆ ಮಾತ್ರ ಸುಂಕವಾಗಿ ಜಾಸ್ತಿ ಆಗಿದೆ. ವ್ಯಾಪಾರ ಡೌನ್ ಇದೆ. ಇದೇ ಮೊದಲನೇ ಬಾರಿ ಅಂಗಡಿ ಹಾಕಿದ್ದ ಅಥವಾ ಈ ಹಿಂದೆ ಹಾಕಿದ್ರ? ನಾನು ಈ ವ್ಯಾಪಾರದಲ್ಲಿ 35 ವರ್ಷ ಸರ್ವಿಸ್ ಮಾಡಿದ್ದೀನಿ. ಮುಂದೆನೂ ಹಾಕಿದ್ವಿ, ಈಗ ಹಿಂದೆನೂ ಹಾಕ್ತಾ ಇದ್ವಿ. ವರ್ಷ ಟೆಂಡರ್ ಜಾಸ್ತಿ ಆಗ್ತಾ ಇದೆ. ಎಲ್ಲಿಂದ ಬಂದಿರೋದು ಸರ್ ನೀವು? ನಮ್ಮದು ಶಿವಮೊಗ್ಗನೇ. ತಾಯಿ ದರ್ಶನ ಆಯ್ತಾ ಸರ್? ದರ್ಶನ ಆಯ್ತು. ಹೇಗೆ ಅನಿಸ್ತು ತಾಯಿ ದರ್ಶನ ಮಾಡಿ? ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ, ಇಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಎಂತ ಸರ್? ದೇವರಾಜ್ ಮೇಡಮ್. ಸರ್ ಹೇಗಿದೆ ಇಲ್ಲಿ ಜಾತ್ರೆಯಲ್ಲಿ ವ್ಯವಸ್ಥೆ ಮತ್ತೆ ವಾಹನ ಸವಾರರಿಗೆಲ್ಲ ಹೇಗೆ ವ್ಯವಸ್ಥೆ ಮಾಡಿದ್ದೀರಾ ಸರ್? ವ್ಯವಸ್ಥೆ ಅಲ್ಲೆಲ್ಲ ಪಾರ್ಕಿಂಗಿಗೆಲ್ಲ ಚರ್ಚ್ ಹತ್ರ, ಚರ್ಚ್ ಫೀಲ್ಡ್, ಆಮೇಲೆ ಸೈನ್ಸ್ ಫೀಲ್ಡ್ ಅಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ. ಆಮೇಲೆ ಬ್ಯಾರಿಗೇಟಿಂಗ್ ವ್ಯವಸ್ಥೆ ಮಾಡಿದೆ. ಸಂಜೆ ಕ್ರೌಡ್ ಜಾಸ್ತಿ ಆದ ತಕ್ಷಣ ವೆಹಿಕಲ್ ಮೂವ್ಮೆಂಟ್ಸ್ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಒಳಗಡೆ. ಹಂಗಾಗಿ ಏನು ಸಮಸ್ಯೆ ಇಲ್ಲ. ಸರ್ ಇದು ಜಾತ್ರೆ 4ನೇ ದಿನ. ಕಳೆದ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೂ ಈ ವ್ಯವಸ್ಥೆಗಳಲ್ಲಿ ಎಷ್ಟು ಬದಲಾವಣೆಗಳಿದೆ ಸರ್? ಅದೇ ವರ್ಷದಿಂದ ವರ್ಷಕ್ಕೆ ನಮಗೊಂದು ಪಾಠ ಅದು. ಈ ಹೋದ ವರ್ಷ ಇದ್ದಂಗೆ ಹೋದ ವರ್ಷ ಕಡಿಮೆ ಇರ್ಬೋದು ಕ್ರೌಡ್, ಈ ವರ್ಷ ಜಾಸ್ತಿ ಆಗಿರುತ್ತೆ. ಈಗ ನಮ್ಮ ಪೊಲೀಸ್ ಇದೆ, ನಮ್ಮ ಅಧಿಕಾರಿಗಳು ಎಲ್ಲ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಏನೇನು ಅವಶ್ಯಕತೆ ಅದನ್ನು ಸರಿಯಾಗಿ ಎಲ್ಲ ಇದು ಮಾಡಿದ್ದಾರೆ. ಮೆನ್ ಡೆಪ್ಲಾಯ್ಮೆಂಟ್ ಆಗಿರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಸರಿಯಾಗಿ ಮಾಡಿದ್ದಾರೆ. ಸರ್ ನೀವು ಯಾವಾಗಲೂ ಕರ್ತವ್ಯ ಅಂತ ಈ ಫೀಲ್ಡ್ ಅಲ್ಲೇ ಇರ್ತೀರಾ. ನಿಮ್ಮ ಕುಟುಂಬದವ್ರ ಜೊತೆ ಬಂದು ತಾಯಿ ದರ್ಶನ ಪಡೆದಿದ್ದಾಯ್ತಾ? ನಮ್ಮ ಕುಟುಂಬದವ್ರು ಇಲ್ಲ, ಊರಲ್ಲಿದ್ದಾರೆ. ಸದ್ಯ ನಾವು ದರ್ಶನ ಪಡೆದೇವೆ. ಹೇಗೆ ಅನ್ನಿಸ್ತದೆ ಸರ್ ತಾಯಿ ದರ್ಶನ ಪಡೆದು? ನಮ್ದು ಇದು ಒಂಥರ ಸೇವೆ. ಈಗ ಎಲ್ಲರ ಅಲ್ಲಿ ದೇವ್ರ ಹತ್ರ ಹೋಗಿ ಸೇವೆ ಮಾಡಿದ್ರೆ ನಾವು ಇದೊಂದು ಕೆಲಸ ಮಾಡೋದ್ರ ಮೂಲಕ ಸೇವೆ ಮಾಡ್ತೇವೆ, ಅದು ಖುಷಿ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದು 4ನೇ ದಿನದ ಕೋಟೆ ಮಾರಿಕಾಂಬ ಜಾತ್ರಾ ಮಹೋತ್ಸವ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ರಂಜಿತಾ ವೆಂಕಟೇಶ್, ಕನ್ನಡ ಮೀಡಿಯಂ 24x7.